ಅಮ್ಮ ನನಗೋಸ್ಕರ ಬಂಗುಡೆ ಮೀನು ಸಾಂಬಾರು ಮತ್ತು ನೀರ್ದೋಸೆ ಮಾಡಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಿಂಚನಾ ಕೋಡಿ. ಇವತ್ತು ನಾನು ಊರಿಗೆ ಹೋಗೋಳು. ಹಾಗೆ ಹಾಸ್ಪಿಟಲ್ ಒಂದು ಕಡೆ ಡ್ಯೂಟಿ ಮುಗಿಸಿ ಆಮೇಲೆ ಕ್ಲಿನಿಕಲ್ಲಿ ಇನ್ನೊಮ್ಮೆ ಡ್ಯೂಟಿ ಮುಗಿಸಿ ನೈಟ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ನಿಂತೆ. ರಾತ್ರಿ 9 ಗಂಟೆ ಮೇಲೆ ವೆಯ್ಟ್ ಮಾಡಿದರೆ ಯಾವ ಬಸ್ಸು ಸಿಗೋದಿಲ್ಲ. ನನಗಂತೂ ಕಾದು ಕಾದು ಸಾಕಾಗಿತ್ತು. ಅಷ್ಟರಲ್ಲೇ ಇನ್ನೊಂದು ಬಸ್ ಬಂತು. ಆ ಬಸ್ ಅಂತೂ ತುಂಬ ಸ್ಲೋ ಆಗಿ ಹೋಗೋ ಬಸ್. ಆದರೂ ಏನು ಮಾಡೋದು, ಪಾಲಿಗೆ ಬಂದಂಥ ಪಂಚಾಮೃತ ಅಂತ ಹತ್ಕೊಂಡು ಹೋದೆ. ಹೋಗಿ ಆದಮೇಲೆ ಫುಲ್ಲು ಟ್ರಾಫಿಕ್. ಅಂತೂ ಇಂತೂ ಹೇಗೋ ನಾನು ಮೆಜೆಸ್ಟಿಕ್ ರೀಚ್ ಆದೆ. ತುಂಬ ಹಸುವಾಗಿತ್ತು ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇತ್ತು. ಅಲ್ಲಿ ನಾನು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಲಿಕ್ಕೆ ಹೋಗಿ ಚಿಕನ್ ಫ್ರೈಡ್ ರೈಸ್ ಅಂತ ಹೇಳಿಬಿಟ್ಟೆ. ಅದೆಲ್ಲ ತಿಂದಾಗಿ ನಮ್ಮೂರು ಬಸ್ ಹತ್ತಿದೆ. ನಾನು ಬಸ್ ಅಂತೂ ನಾನು ಬುಕ್ ಮಾಡಿರಲಿಲ್ಲ. ಹಾಗೆ ಕಂಡಕ್ಟ್ರ್ ಒಂದು ಸೀಟ್ ಕೊಟ್ಟರು. ಆ ಸೀಟಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ರಾತ್ರಿ 11 ಹೊರಟವಳು ಬೆಳಿಗ್ಗೆ 7 ಗಂಟೆಗೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆದೆ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಂಗಳ. ಅವರವರ ಊರು ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ. ನನಗಂತೂ ತುಂಬ ಖುಷಿಯಾಗಿತ್ತು. ಯಾವಾಗ ಮನೆಗೆ ರೀಚ್ ಆಗ್ತೇನೆ ಅಂತ ಅನಿಸಿತ್ತು. ಹಸಿರು ವಾತಾವರಣ, ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ, ಆ ಕಡೆ ಈ ಕಡೆ ಸ್ವಲ್ಪ ಗಾಡಿ, ಹಸಿರು, ಮರ, ಗಿಡ, ಜೊತೆಗೆ ಮಳೆ ಕೂಡ. ಮಳೆ ಅಂತೂ ಕೇಳೋದು ಬೇಡ. ನಾನು ಹೋಗುವಾಗ ಬರೋವಾಗ ಯಾವಾಗಲೂ ಮಳೆ ಇದ್ದದ್ದೇ ಇಲ್ಲಿ. ನೀವು ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರೆ ನಂಗೆ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್. ಮನೆಗೆ ರೀಚ್ ಆದಮೇಲೆ ನನಗೆ ನೀರ್ದೋಸೆ ಮತ್ತು ಬಂಗುಡೆ ಸಾಂಬಾರು ಇಷ್ಟ ಅಂತ ಹೇಳಿ ಅಮ್ಮ 2 ರೆಡಿ ಮಾಡಿ ಇಟ್ಟಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.